ಎಲ್ಲರ ಒಮ್ಮತದಿಂದ ಇವತ್ತು ಪದಾಧಿಕಾರಿಗಳು ಸಂಘಟನೆ ಕಟ್ಟುವಂಥ ವಿಚಾರ ಆನೇಕಲ್ ಭಾರತೀಯ ಜನತಾ ಪಾರ್ಟಿನ ಸದೃಢವಾಗಿ ಮುಂದಿನ ಯಾವುದೇ ಚುನಾವಣೆ ಬರಲಿ, ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಆ ಚುನಾವಣೆಗಳನ್ನ ಎದುರಿಸಲಿಕ್ಕೆ ಮತ್ತು ಅಲ್ಲಿ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳಿಗೆ ಕೊಡಲಿಕ್ಕೆ ಈಗ ಹಲವಾರು ಈಗ ಏನು 10-15 ವರ್ಷದಿಂದ ಅಲ್ಲಿ ಶಾಸಕರಿಂದ ಕೊರತೆ ಏನು ಅಲ್ಲ, ಈಗ ರಾಜ್ಯದಲ್ಲಿ ನಡೀತಾ ಇರುವಂಥ ಸಮ್ಮುಖದಲ್ಲಿ ಈಗ ನಾರಾಯಣ ಸ್ವಾಮಿಯವರ ಮಾಹಿತಿ ಮೇರೆಗೆ ಈಗ ನಮ್ಮ ಇವರು ಅತ್ತಿಬೆಲೆ ಬಸವರಾಜ್ ಇದ್ದಾರೆ, ಶಿವಪ್ಪ ಅವರು ಇದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಾದ ನಮಗೆ ಆನೇಕಲ್ ಉಸ್ತುವಾರಿಗಳಾದ ರಾಜಶೇಖರ್ ಇದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಾದ ನಮ್ಮ ಮುನ್ರಾಜ್ ಗೌಡರು ಇದ್ದಾರೆ, ತಾಲೂಕಿನ ನರಸಿಂಹರೆಡ್ಡಿಯವರು ಇದ್ದಾರೆ, ಮುನ್ರಾಜ್ ನಮ್ಮ ಇವರು. ಬೆಂಗಳೂರು ನಗರ ಜಿಲ್ಲೆಯ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆನೇಕಲ್ ಮೀಸಲು ವಿಧಾನಸಭಾ ಕ್ಷೇತ್ರವು ಒಂದಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿದ್ದಂತ ಈ ಒಂದು ಕ್ಷೇತ್ರ ಈಗ ಕಾಂಗ್ರೆಸ್ ಪಾಲಾಗಿದೆ. ಇದು 3ನೇ ಬಾರಿಗೆ ಕಾಂಗ್ರೆಸ್ನವರು ತಮ್ಮ ಪತಾಕೆಯನ್ನ ಈ ಒಂದು ಕ್ಷೇತ್ರದಲ್ಲಿ ಆರಿಸಿದ್ದಾರೆ. ಇದಕ್ಕೆ ಕಾರಣ ಬಿಜೆಪಿಯಲ್ಲಿನ ಹೊಡಕು ಮತ್ತು ಒಂದಷ್ಟು ಅಸಮಾಧಾನಗಳು, ಭಿನ್ನಮತಗಳು ಅಂತ ಹೇಳಲಾಗ್ತಾ ಇದೆ. ಈಗ ಈ ಒಂದು ಬಿಜೆಪಿಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ 5 ತಿಂಗಳ ಹಿಂದೆ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದಂತ SRT ಅಶೋಕ್ ರವರು ಅಳೆದು ತೂಗಿ ನಾನಾ ಲೆಕ್ಕಾಚಾರಗಳಲ್ಲಿ ಇಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ರಾಮಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಹಾಗೆಯೇ SRT ಅಶೋಕ್ ರವರು, ಜಯಪ್ರಕಾಶ್ ಅವರು, ಬಿಜೆಪಿಯ ಮುಖಂಡರುಗಳಾದಂತಹ KV ಶಿವಪ್ಪ, ಬ್ಯಾಗಡದೇನಹಳ್ಳಿ ಶಂಕರ್, ಜಯಪ್ರಕಾಶ್, ಅತ್ತಿಬೆಲೆ ಬಸವರಾಜು ಹಾಗೆ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು. ನಾನಾ ಲೆಕ್ಕಾಚಾರಗಳನ್ನ ಮಾಡಿ ಈ ಒಂದು ಆಯ್ಕೆಯನ್ನ ಪದಾಧಿಕಾರಿಗಳನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಪಕ್ಷದಲ್ಲಿರ್ತಕ್ಕಂಥ ಒಂದಷ್ಟು ಅಸಮಾಧಾನಗಳನ್ನ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಎಲ್ಲ ಸಮುದಾಯದವರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈ ಒಂದು ಪದಾಧಿಕಾರಿಗಳ ಆಯ್ಕೆ ನಡೆದಿದೆ. ಈ ಒಂದು ಆಯ್ಕೆಯಿಂದ ಬಿಜೆಪಿಗೆ ಶಕ್ತಿ ಬರುತ್ತಾ ಅಥವಾ ಇನ್ನಷ್ಟು ಗೊಂದಲಗಳಿಗೆ ಕಾರಣವಾಗುತ್ತದ್ದು ಕಾಲವೇ ನಿರ್ಧರಿಸಲಿದೆ. ಇದರ ನಡುವೆ 5 ತಿಂಗಳ ನಂತರ ಪದಾಧಿಕಾರಿಗಳ ನೇಮಕ ಮತ್ತು ಘೋಷಣೆ ಆಗಿರುವುದು ಪಕ್ಷಕ್ಕೆ ಹೊಸ ಒಂದು ಉರುಪನ್ನ ತಂದು ಕೊಡುತ್ತಾ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದಂಥ SRT ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ಪದಾಧಿಕಾರಿಗಳ ಇವತ್ತು ನಿಯುಕ್ತಿಯನ್ನು ಮಾಡಿದ್ದಾರೆ. ಸುಮಾರು 8 ಜನ ಉಪಾಧ್ಯಕ್ಷರು, 3 ಪ್ರಧಾನ ಕಾರ್ಯದರ್ಶಿ ಮತ್ತು 9 ಜನ ಕಾರ್ಯದರ್ಶಿಗಳನ್ನ ಅನುಮೋದನೆಯನ್ನು ಕೊಟ್ಟಿದ್ವಿ ಮಾಡಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಪಕ್ಷ ಸಂಘಟಿತರಾಗಬೇಕು, ಆ ದೃಷ್ಟಿಯಿಂದ ಇನ್ನೊಂದು ಲಿಸ್ಟ್ ಬರ್ತಾಯಿದೆ. ಅದು ಯಾವ್ಯಾವ ಸಂಘದ ಯಾವುದಾದ್ರು ಎಲ್ಲ ಮೋರ್ಚಾಗಳನ್ನ ಒಳಗೊಂಡಂತೆ ಇಡೀ ಆನೇಕಲ್ನಲ್ಲಿ ಇವತ್ತು ನಮ್ಮ ಅಶೋಕ್ ಅವರು, ಉಲ್ಲಳ್ಳಿ ಶ್ರೀನಿವಾಸ್ ಅವರಿದ್ದಾರೆ, ನಮ್ಮ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರಿದ್ದಾರೆ, ಹಿರಿಯರಾದಂಥ ನಮ್ಮ ರಾಜಶೇಖರ್ ರೆಡ್ಡಿ ಅವರು ಇನ್ಚಾರ್ಜ್ ಇದ್ದಾರೆ, ದೀಪಕ್ ಮಾಯಸಂದ್ ಅವರಿದ್ದಾರೆ, ನಮ್ಮ ಶಿವಪ್ಪನವರು, ಬಸಣ್ಣರವರು, ರಾಜೂರವರು, ಶಂಕರ್ ಅವರಿದ್ದಾರೆ, ನಮ್ಮ JP ಅವರು, ನರಸಿಂಹಣ್ಣ ಅವರು, ಸೋಮಶೇಖರ್ ರೆಡ್ಡಿಯರವರು ಎಲ್ಲರ ಒಂದು ಸಭೆಯನ್ನು ಮಾಡಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ಇಡೀ 1 ವಾರ 10 ದಿವಸ ಇಡೀ ಕ್ಷೇತ್ರವನ್ನು ನಮ್ಮ ಅಧ್ಯಕ್ಷರು ಎಲ್ಲ ಪ್ರಮುಖರು ಯಾರ್ಯಾರು ತಗೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲವನ್ನೂ ತಗೊಳಕ್ಕಾಗಲ್ಲ. ಇದರಲ್ಲಿ ಸುಮಾರು ಜನ ಇದಕ್ಕೆ ಆಯ್ಕೆ ಮಾಡಿದ್ದಾರೆ. ರಾಜ್ಯಕ್ಕೆ ಯಾರನ್ನ ಕಳಿಸ್ಬೇಕು, ಜಿಲ್ಲೆಗೆ ಯಾರನ್ನು ಕಳಿಸ್ಬೇಕು ಅಂತ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಇವತ್ತು ಒಟ್ಟಾರೆ ಏನೇ ಒಂದು ಕೂಡ ನಮ್ಮಲ್ಲಿ ಸಮಸ್ಯೆಗಳು 100 ಇದ್ರೂ ಕೂಡ ಪಕ್ಷ ವೆರಿ ಇಂಪಾರ್ಟೆಂಟು. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಆನೇಕಲ್ಲು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಆ ದೃಷ್ಟಿಯಿಂದ ಬಂದಂಥ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲವರು ಇನ್ನು 2.5-3 ವರ್ಷ ಚುನಾವಣೆ ಬರುತ್ತೆ, ಅಲ್ಲಿ ತನಕ ಹಗಲು ರಾತ್ರಿ ಕೆಲಸವನ್ನು ಮಾಡಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಎಲ್ಲ ಪದಾಧಿಕಾರಿಗಳು ಮಾಡಲಿ ಅಂತೇಳಿ ಮತ್ತೊಮ್ಮೆ ನಮ್ಮ SRT ಅಶೋಕ್ ಅವರ ಟೀಮ್ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಸಮ್ಮುಖದಲ್ಲಿ ಈಗ
ನಾರಾಯಣ ಸ್ವಾಮಿಯವರ ಮಾಹಿತಿ ಮೇರೆಗೆ ಈಗ ನಮ್ಮ ಇವರು ಅತ್ತಬೆಲೆ ಬಸವರಾಜ್ ಇದ್ದಾರೆ, ಶಿವಪ್ಪ ಅವರು ಇದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಾದ ನಮಗೆ ಆನೇಕಲ್ ಉಸ್ತುವಾರಿಗಳಾದ ರಾಜಶೇಖರ್ ಇದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಾದ ನಮ್ಮ ಮುನ್ರಾಜ್ ಗೌಡ್ರು ಇದ್ದಾರೆ, ತಾಲೂಕಿನ ನರಸಿಂಹರೆಡ್ಡಿ ಅವರು ಇದ್ದಾರೆ, ಮುನ್ರಾಜ್ ನಮ್ಮ ಇವರು ರಾಜು ಮುನ್ರೆಡ್ಡಿ ಅವರು ಇದ್ದಾರೆ, ಸೋಮಶೇಖರ್ ರೆಡ್ಡಿ ಇದ್ದಾರೆ, ನಾರಾಯಣ ರೆಡ್ಡಿ ಅವರು ಇದ್ದಾರೆ, ಜಯಪ್ರಕಾಶ್ ಇದ್ದಾರೆ, ಲಕ್ಷ್ಮೀನಾರಾಯಣ ಇದ್ದಾರೆ, ಆತ್ಮೀಯರು ಶಂಕರ್ ಇದ್ದಾರೆ. ಇವರ ಸಮ್ಮುಖದಲ್ಲಿ ಜಿಲ್ಲಾ ಉಪಾಧ್ಯಕ್ಷರ ಹೆಸರುಗಳನ್ನ ಮಂಡಲ ಉಪಾಧ್ಯಕ್ಷರುಗಳಾದ ಹೆಸರುಗಳನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಮೊದಲನೇ ಉಪಾಧ್ಯಕ್ಷರಾಗಿ ಮುರಳಿ ಮೋಹನ್ ರೆಡ್ಡಿ ಅವರು ಅತ್ತಿಬೆಲೆ, ನಾರಾಯಣಪ್ಪ ಹಳೆಹಳ್ಳಿ, ಯೋಗೇಶ್ ರೆಡ್ಡಿ ಕತ್ರಗುಪ್ಪೆ, ನಾರಾಯಣ ಸ್ವಾಮಿ ಅತ್ತಿಬೆಲೆ, ಚನ್ನಪ್ಪ ಬಿದರಗುಪ್ಪೆ, ಎನ್ ಶ್ರೀನಿವಾಸ್ ದೊಡ್ಡಾಗಡೆ, MT ನಾರಾಯಣ ಮಂಚನಹಳ್ಳಿ, ತಿಮ್ಮರಾಜು ಬಿದರಗೆರೆ ಇವರನ್ನು ಉಪಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾ ಇದ್ವಿ. ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಭರತ್ ಕುಮಾರ್ ಆನೇಕಲ್ಲು, ಅರವಿಂದ್ ಸರ್ಜಾಪುರ, ಚಂದ್ರಪ್ಪ ಗೆರಟಿಗನಬೆಲೆ ಇವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಕಾರ್ಯದರ್ಶಿಗಳಾಗಿ ತಿಲಕ್ ಚಿಕ್ಕಾಗಡೆ, ಮಧುಸೂದನ್ ರೆಡ್ಡಿ ಮುತ್ತನಲ್ಲೂರು, ಮಂಜುನಾಥ್ ರೆಡ್ಡಿ ರಾಮಸಾಗರ, ಎಸ್ ಶಿವಕುಮಾರ್ ಬೊಮ್ಮಸಂದ್ರ, ನಾಗೇಶ್ ಚಿಕ್ಕೋಸಳ್ಳಿ, ಸತೀಶ್ ನೆರಳೂರು, HM ರಮೇಶ್ ಹೆಬ್ಬಗೋಡಿ, ಯಶೀಧರ್ ರಾಮಸಾಗರ, A ಅಶೋಕ್ ದೊಡ್ಡತಿಮ್ಸಂದ್ರ ಇವರನ್ನು ಕಾರ್ಯದರ್ಶಿಗಳನ್ನಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಖಜಾಂಚಿಯಾಗಿ ಹೆಬ್ಬಗೋಡಿ ಪಟೇಲ್ ನಾಗರಾಜ್ ಅವರನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಇವರೆಲ್ಲರ ಮುಂದಿನ ದಿನಗಳಲ್ಲಿ ಇನ್ನು ಮೋರ್ಚಾಗಳಿದೆ, ಮೋರ್ಚಾಗಳನ್ನು ಘೋಷಣೆ ಮಾಡಲಿಕ್ಕೆ ಒಂದು ವಾರ ಕಾಲಾವಕಾಶ ಬೇಕಾಗ್ತದೆ. ಈಗೇನು ಘೋಷಣೆ ಮಾಡಿದ್ದೀವಿ ಇವರೆಲ್ಲ ಮಂಡಲದ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಂಘಟನೆ ಬಗ್ಗೆ ಈಗಾಗಲೇ ಒಂದು 5 ತಿಂಗಳಾಯಿತು ಅಧ್ಯಕ್ಷ ಘೋಷಣೆಯಾಗಿ. ಒಂದು 2-3 ತಿಂಗಳಿಂದಲೇ ಎಲ್ಲ ಪದಾಧಿಕಾರಿಗಳ ಆಯ್ಕೆ ಎಲ್ಲ ಮಾಡಿದ್ವಿ. ಆದರೆ ಹಿಂದೂ ಸಮಾಜದವರು ಸುಮಾರು 10 ಭಾಗದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ಸ್ವಲ್ಪ ತಡವಾಗಿ ಇವತ್ತು ಘೋಷಣೆ ಮಾಡಿದ್ದೀವಿ. ಇವತ್ತು ನಾರಾಯಣಸ್ವಾಮಿ ಅವರು ಮತ್ತು ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಎಲ್ಲರೂ ಒಟ್ಟಿಗೆ ಎಲ್ಲ ಕ್ಷೇತ್ರದ ಎಲ್ಲ ಪ್ರಮುಖರೆಲ್ಲ ಸೇರಿ ಒಟ್ಟಾಗಿ ಈ ಪೇರೆಂಟ್ ಬಾಡಿನ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಪೇರೆಂಟ್ ಬಾಡಿ ಆಕ್ಟಿವ್ ಆಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ. ಎಲ್ಲರೂ ಜೊತೆಲಿರಲಿ, ಎಲ್ಲ ಒಗ್ಗಟ್ಟಾಗಿ ಇವತ್ತು ಸಂಘಟನೆ ಮಾಡೋ ರೀತಿ ಚರ್ಚೆ ಆಗಿದೆ. ಉದಾಹರಣೆಗೆ ಈಗ 10 ಭಾಗಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೀತು. ಇವತ್ತು ನಾರಾಯಣ ಸ್ವಾಮಿ ಇರ್ಬೋದು, ಉಳ್ಳಳ್ಳಿ ಶ್ರೀನಿವಾಸ ಇರ್ಬೋದು, ಎಲ್ಲ ಭಾಗದ ನಾಯಕರು ಜೋಡಿಸ್ಕೊಂಡು 10 ಕಡೆಗಳಲ್ಲೂ ಸಹ ಯಶಸ್ವಿಯಾಗಿ ಹಿಂದೂ ಸಮಾಜೋತ್ಸವ ನಡೆದಿದೆ. ಭಾರತೀಯ ಜನತಾ ಪಾರ್ಟಿಯ ಮಾತೃ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ 8 ಜನ ಉಪಾಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು 9 ಜನ, ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು 3 ಜನ ಮತ್ತು ಖಜಾಂಚಿ ಆಯ್ಕೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಮೂರ್ತಿ ಅವರು, ನಮ್ಮ ತಾಲೂಕಿನ ಅಧ್ಯಕ್ಷರಾದ SRT ಅಶೋಕ್ ಅವರು, ಮತ್ತು ನಮ್ಮ ಶಿವಪ್ಪನವರು, ನಿಕಟಪುರ ಅಧ್ಯಕ್ಷರಾದ ನಿಕಟಪುರ ಅಭ್ಯರ್ಥಿಯಾದಂಥ ಉಳ್ಳಳ್ಳಿ ಶ್ರೀನಿವಾಸ್ ಅವರು, ನಾರಾಯಣಸ್ವಾಮಿ ಎಲ್ಲ ನಮ್ಮ ತಾಲೂಕಿನ ನಾಯಕರುಗಳು ಬಂದಿಲ್ಲಿ ಜಿಲ್ಲಾಧ್ಯಕ್ಷರ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರ ಕಚೇರಿಯಲ್ಲಿ ಇವತ್ತು ಡಿಸೈಡ್ ಮಾಡಿದ್ದಾರೆ. ಏನು ಆಯ್ಕೆ ಮಾಡಿದ್ದಾರೆ, ಈ ಪದಾಧಿಕಾರಿಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಅಧ್ಯಕ್ಷರಾದಂಥ ಅಶೋಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಆನೇಕಲ್ ತಾಲೂಕಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿ ಅಂತ ಹೇಳ್ತಾ ಇವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ಚರ್ಚೆ ಏನು ಪದಾಧಿಕಾರಿಗಳು ಮಾಡುವಂಥ ವಿಚಾರ ಜಿಲ್ಲಾ ಕಚೇರಿಯಲ್ಲಿ ಚರ್ಚೆ ಆಗಿದೆ. ಸಂಬಂಧಪಟ್ಟಾಗೆ ಕ್ಷೇತ್ರದ ಅಧ್ಯಕ್ಷರಾದಂಥ SRT ಅಶೋಕ್ ಅವರು, ಹಿರಿಯರಾದಂಥ ಬಸಣ್ಣವರು, ನರಸಿಂಹರೆಡ್ಡಿ ಅವರು, ಶಿವಪ್ಪನವರು, ನಾರಾಯಣ ರೆಡ್ಡಿ ಅವರು, ಶಂಕರ್ ಅವರು ಎಲ್ಲ ಹಿರಿಯರು ಪಾರ್ಟಿ ಕಟ್ಟಿ ಬೆಳೆಸಿದಂಥ ನಾಯಕರುಗಳು ಕೆಲವೊಬ್ಬರು ಬರಬೇಕಾಗಿತ್ತು. ಕಾರಣಾಂತರದಿಂದ ಬಂದಿಲ್ಲ. ಅವರೆಲ್ಲರ ಒಮ್ಮತದಿಂದ ಇವತ್ತು ಪದಾಧಿಕಾರಿಗಳು ಸಂಘಟನೆ ಕಟ್ಟುವಂಥ ವಿಚಾರ ಆನೇಕಲ್ ಭಾರತೀಯ ಜನತಾ ಪಾರ್ಟಿನ ಸದೃಢವಾಗಿ ಮುಂದಿನ ಯಾವುದೇ ಚುನಾವಣೆ ಬರಲಿ, ತಾಲೂಕ್ ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಆ ಚುನಾವಣೆಗಳನ್ನ ಎದುರಿಸಲಿಕ್ಕೆ ಮತ್ತು
ಅಲ್ಲಿ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳಿಗೆ ಕೊಡಲಿಕ್ಕೆ ಈಗ ಹಲವಾರು ಈಗ ಏನು 10-15 ವರ್ಷದಿಂದ ಅಲ್ಲಿ ಶಾಸಕರಿಂದ ಕೊರತೆ ಏನು ಅಲ್ಲ. ಈಗ ರಾಜ್ಯದಲ್ಲಿ ನಡೀತಾ ಇರುವಂಥ ಅನುದಾನಗಳು ಮತ್ತು ರಸ್ತೆ, ಲೈಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅದರ ಎಲ್ಲ ಮನಗೊಂಡು ಇವತ್ತು ಪದಾಧಿಕಾರಿಗಳು ಮಾಡಿದ್ದಾರೆ. ಆ ಪದಾಧಿಕಾರಿಗಳು ಆನೇಕಲ್ ಕ್ಷೇತ್ರದ ಎಲ್ಲ ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢವಾಗಿ ಕಟ್ಟಲಿಕ್ಕೆ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನಾವೆಲ್ಲ ಪಣ ತೊಟ್ಟು ಈ ದಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳ ಪೇರೆಂಟ್ ಬಾಡಿಯ ಮಂಡಲದ ಎಲ್ಲ ಪದಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿದ್ರಿ. ಏನೇನು ತೀರ್ಮಾನಗಳಾಯಿತು? ಈಗಾಗಲೇ ಇವತ್ತು 5 ತಿಂಗಳ ನಂತರ ಸುದೀರ್ಘ ಚರ್ಚೆಗಳ ನಂತರ ಇವತ್ತು ಪದಾಧಿಕಾರಿಗಳ ಒಂದು ಪೇರೆಂಟ್ ಬಾಡಿಯ ಪಟ್ಟಿ ಬಿಡುಗಡೆ ಮಾಡಿದ್ದೇವೆ. ಇದರಲ್ಲಿ ಎಲ್ಲ ಒಮ್ಮತವಾಗಿ ಕೋರ್ ಕಮಿಟಿಯವರು, ನಾರಾಯಣ ಸ್ವಾಮಿ ಅವರು, ಡೆಪ್ಯೂಟಿ ಕ್ಯಾಂಡಿಡೇಟ್ ಶ್ರೀನಿವಾಸ್ ಅವರು ಎಲ್ಲ ಒಟ್ಟಾರೆಯಾಗಿ ಒಂದಷ್ಟು ಒಮ್ಮತಕ್ಕೆ ಬಂದು ಇವತ್ತು ಪಟ್ಟಿಯನ್ನು ಅನೌನ್ಸ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಗೊಂದಲಗಳಿದೆ ಪಕ್ಷದ ಸಂಘಟನೆಗೇ ಎಲ್ಲರೂ ಒತ್ತು ಕೊಡಬೇಕು, ಯಾವುದೇ ಬೇರೆ ವಿಚಾರಗಳನ್ನು ತಗೊಂಡು ಬರಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಕೆಲಸ ಮಾಡ್ತಾರೆ. ಸರ್, ಹಲವಾರು ವರ್ಷಗಳ ನಂತರ ಅಂತ ಹೇಳ್ಬೋದು ತಾವೆಲ್ಲರೂ ಕೂಡ ಒಟ್ಟು ಹಾಲಿ ಮಾಜಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಂದರೆ ಒಟ್ಟು ಜೊತೆಗಿದ್ರಿ. ಇದ್ರ ಜೊತೆ ಬೇರೆ ಬೇರೆ ಸಂಘಟನೆಗೆ ಏನೇನು ತೀರ್ಮಾನ ಆಗಿದೆ? ಇನ್ನು ಉಳಿಕ ಯಾವುದ್ಯಾವುದು ಬ್ಯಾಲೆನ್ಸ್ ಇದೆ ಮೋರ್ಚಾಗಳು, ಅದರ ಮುಂದೆ 4-5 ದಿವಸದಲ್ಲಿ ಕೋರ್ ಕಮಿಟಿಯ ಮೀಟಿಂಗ್ ಮಾಡಿ ಅಲ್ಲಿ ತೀರ್ಮಾನ ಮಾಡಿ ಯಾರನ್ನು ಮಾಡಬೇಕು ಅಂತೇಳಿ ಫೈನಲ್ ಮಾಡಿ ಕೊಡುವಂಥದ್ದು ನಡೀತದೆ. ಸರ್, ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಣ್ಣ ಪಲ್ಲ ನೀವು ಹೇಳೋ ರೀತಿ ಗೊಂದಲ ಇದ್ದಿದ್ದು ನಿಜ, ಅದರಲ್ಲಿ ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ರಾಜ್ಯದ ನಾಯಕರು ಇದರಲ್ಲಿ ಎಂಟ್ರಿಯಾಗಿ ನಮ್ಮ ನಾರಾಯಣಸ್ವಾಮಿ ಅವ್ರಿಗೂ ಮತ್ತು ಉಳ್ಳಳ್ಳಿ ಶ್ರೀನಿವಾಸ್ ಅವ್ರಿಗೂ ಪ್ರಮುಖ ಕಾರ್ಯಕರ್ತರು ಕೂರಿಸಿಕೊಂಡು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ವಿಚಾರಗಳನ್ನು ಮಂಡಿಸಿ ಆ ಆದೇಶವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ವಿಚಾರ ಆದರೂ ಭಾರತೀಯ ಜನತಾ ಪಕ್ಷ BJP ಅಂತ ಮಾತ್ರ ಇರಬೇಕು. ಮುಂದಿನ ದಿವಸಗಳಲ್ಲಿ ಅಲ್ಲಿ ಹೆಚ್ಚಿನ ಕಾರ್ಯಕರ್ತರು ಆ ತಾಲೂಕಲ್ಲಿರೋದ್ರಿಂದ ಅವರಿಗೆ ಗೊಂದಲ ಮೂಡಿಸುವಂಥ ಕೆಲಸ ಆಗಬಾರ್ದು. ಎಲ್ಲ ರೀತಿಯಲ್ಲಿ ಇವತ್ತು ಹಿಂದೂ ಸಮಾವೇಶಗಳು ಯಾವ ರೀತಿ ನಡೀತವೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಅಲ್ಲಿ ಇನ್ನು ಕಾರ್ಯಕರ್ತರ ಹುಮ್ಮಸ್ಸನ್ನು ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣದಿಂದ ಅಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಅಂತೇಳಿ ಇವತ್ತು ಎಲ್ಲರೂ ಕೂತ್ಕೊಂಡು ಸ್ವಮತದಿಂದ ಎಲ್ಲ ಕಾರ್ಯಕರ್ತರಿಗೆ ಯಾರ್ಯಾರಿಗೆ ಏನೇನು ಅವಕಾಶಗಳು ಕೊಡಬೇಕು, ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಪಾರ್ಟಿ ಸಂಘಟನೆಗೆ ಯಾರು ಕೈ ಜೋಡಿಸ್ಕೊಳ್ತಾರೆ ಅನ್ನೋದನ್ನ ಪರಿಶೀಲನೆ ಮಾಡಿ ಇವತ್ತು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಒಳ್ಳೆ ಕಾರ್ಯಕರ್ತರನ್ನ ಆಯ್ಕೆ ಮಾಡಿ ಇವತ್ತು ಆದೇಶವನ್ನು ಮಾಡಿದರೆ ಇವರೆಲ್ಲನೂ ಸಹ ಪಾರ್ಟಿಗೆ ರಾತ್ರಿ ಆಗಲು ದುಡಿದು ಈ ಪಕ್ಷವನ್ನು ಕಟ್ಟಬೇಕು. ಮುಂದಿನ ಚುನಾವಣೆಗಳಲ್ಲಿ ಇವರ ಪ್ರಾಮುಖ್ಯತೆ ತುಂಬ ಇರುತ್ತೆ. ಆ ಕಾರಣದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿಗಳು ಕೊಡೋದಿದೆ. ಎಲ್ಲ 7 ಮೋರ್ಚಾಗಳು ತುಂಬೋದಿದೆ. ಇನ್ನು 1,200-1,300 ಜನ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗುವಂಥ ಸಂದರ್ಭದಲ್ಲಿ ಅವಕಾಶ ಸಿಗೋದಿದೆ. ಆ ಕಾರಣದಿಂದ ಪಕ್ಷ ಒಳ್ಳೆಯ ಸಂಘಟನೆಯಾಗಿ ಮುಂದಿನ ದಿವಸಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಾವು ಶಾಸಕರನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಆದೇಶ ಮಾಡಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಪ್ರಭಾರಿಗಳು ಆದಂಥ ರಾಜಶೇಖರ ರೆಡ್ಡಿ ಅವರು ಹಾಗೂ ಪಕ್ಷದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಆನೇಕಲ್ನ ಪೇರೆಂಟ್ಸ್ ಬಡಿ ಕಮಿಟಿ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಅದೇ ರೀತಿ ಖಜಾಂಚಿ ಎಲ್ಲ ಒಂದು ಪದಾಧಿಕಾರಿಗಳನ್ನು ಇವತ್ತು ಎಲ್ಲರ ಒಮ್ಮತದಿಂದ ಇವತ್ತು ಆಯ್ಕೆಯನ್ನು ನಮ್ಮ ಅಧ್ಯಕ್ಷರಾದಂಥ SRT ಅಶೋಕ್ ರೆಡ್ಡಿ ಅವರು ಪ್ರಕಟಣೆ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಹ ಸಲ್ಲಿಸ್ತಾ ಇದ್ದೀನಿ.